ಅಪ್ಪೇಶನ ಬರೋಕೆ ಎಲ್ಲರೂ ಸರ್ವರು ಅಂತ ಸರಳ ನಡೆಗೆ ಕೆಲಸ ಮಾಡಕ್ಕೆ ಬಂದುವೆ. ಇಲ್ಲಿ ಎಲ್ಲರೂ ಏನು ಮಾಡಿದ್ರೆ ಕೂಡ ಇವತ್ತೇನಾರ ನಾವು ಗ್ರಾಮ ಪಂಚಾಯತಿ ಮೆಂಬರ್ ಕಾಲ ಹಂಗ ಹೋಗಕ್ ಆಗೋದಿಲ್ರಿ. ಏನಂತ ಕೋರ್ಟ್ ಗಟ್ಟಲೆ ಹಾಕೈತ್ರಿಪ್ಪ, ನಾನು ಕೊಡ್ತೇನೆ ಡಿಸಿಗೆ, ನಾನು ಅಧ್ಯಕ್ಷರು ಮಾಡಿ ಅಂದ್ರೆ ಮಾಡಕ್ ಆಗೋದಿಲ್ರಿ. ಯಾಕೆ ಮಾಡಕ್ ಆಗುದಿಲ್ಲ ಅಂದ್ರೆ ಅದು ಕಾನೂನು ಅಡಿಯಲ್ಲಿ 18 ವರ್ಷದಂತ ಮೇಲ್ಪಟ್ಟಂತ ಪ್ರತಿಯೊಬ್ಬ ನಾಗರಿಕ ಕೂಡ ಹಕ್ಕು ಮಾಡ್ಬೇಕ್ರಿ, ಚುನಾವಣೆ ಮಾಡ್ಬೇಕು, ಓಟ್ ಹಾಕ್ಬೇಕ್ರಿ. ಅದ್ರ ಯಾರು ಕೊಟ್ಟಾರಪ್ಪ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಾರಿ. ಅದನ್ನ ದಯವಿಟ್ಟು ಎಲ್ಲಾ ವಿದ್ಯಾರ್ಥಿನಿಯರಿಗೆ ಬೇಕು. ನವೆಂಬರ್ 22 ದಯವಿಟ್ಟು ಎಲ್ಲರೂ ಸಂವಿಧಾನ ಸಮರ್ಪಣೆ ಮಾಡುವ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳು ಕೂಡ ಅವತ್ತು ಸಂವಿಧಾನ ಪೀಠಕ್ಕೆ ಓದಬೇಕಾಗಿದ್ದು ಸರ್ಕಾರದ ಆದೇಶದ ಕರ್ತವ್ಯವಾಗಿದೆ ಬಂಧುಗಳೇ. ಅದಕ್ಕೋಸ್ಕರ ಇವತ್ತು 69ನೇ ಪರಿವಿನ ಅಂಗವಾಗಿ ಏನು ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ತ್ಯಾಗವನ್ನು ಮಾಡಿ ಇವತ್ತು ದೇಶದ ಪ್ರಧಾನಿ ಆಗ್ಬೇಕಾಗಿತ್ರಿ. ಅವರು ಯಾಕಾಗಿಲ್ಲಪ್ಪ ಅಂತಂದ್ರೆ ನಮ್ಮ ದೇಶ ಹಿಂದುಳಿದೈತಿ, ನಮ್ಮ ನಾಗರಿಕರು ಬಾ ಹಿಂದುಳಿದರ, ನಮ್ಮ ದೇಶ ಬಡತನದ ರಾಷ್ಟ್ರ, ಹಳ್ಳಿಗಳ ಕೂಡಿದ ರಾಷ್ಟ್ರ. ಅದಕ್ಕಾಗಿ ನನ್ನ ಸಮಾಜ ಬಾ ಹಿಂದುಳಿದೈತಪ್ಪ. ನಮ್ಮ ಜನರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಿಂದಾಬಾದ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಜಿಂದಾಬಾದ್ ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್. ಅಲ್ಲ ಸಾಡಿ ಹೋಗ್ಲವ್ರು ಇಲ್ಲೇ ತಿರುಗಾಡ್ತಾರೆ ನೋಡ್ತೀನಿ ಎಲ್ಲ ಅವ್ರನ್ನ ಹುಟ್ಟೋಕ್ಸರ ಕಲಿಬೇಕು. ಅವ್ರನ್ನ ಅಂಬೇಡ್ಕರ್ ಅಂತ ಕಲ್ತ್ರೆ ಎಲ್ಲ ಆಗತ್ತಾ? ಇಲ್ಲ ಇಲ್ಲ ಸುಮ್ಮನೆ ಹಂಗ. ಧನ್ಯವಾದ ಬಂಧುಗಳೇ. ಈಗ ಮುಂದಿನದಾಗಿ ನಮ್ಮ ಶಾಲಾ ಮಕ್ಕಳು ಚಿಕ್ಕದಾಗಿ 5 ನಿಮಿಷದ ಕಾಲಾವಧಿ ಇರುತ್ತೆ. ಇಲ್ಲಪ್ಪ ಅಂತಂದ್ರೆ ನೀವು ಕತ್ತಿ ಹೇಳಕ್ ಕುಂತ್ರಿ, ಕತ್ತಿ ಕೇಳಕ್ ಯಾರು ಬಂದಿಲ್ರಿ. ಅದಕ್ಕೆ ದಯವಿಟ್ಟು ನೀವು ನಿಮ್ಮ ಬಾಬಾ ಸಾಹೇಬರ ಬಗ್ಗೆ ಯಾರ ಒಂದ್ 2 ಮಾತು